ಆಹಾ ಉಪ್ಪಿಟ್ಟು ಅನ್ನೋರಿಗಿಂತ ಯಪ್ಪ ಇವತ್ತು ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಅನ್ನೋರೇ ಜಾಸ್ತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಉಪ್ಪಿಟ್ಟನ್ನ ಇಷ್ಟಪಟ್ಕೊಂಡು ತಿನ್ನೋರ್ಗಿಂತ ಯಪ್ಪ ಇವತ್ತು ಉಪ್ಪಿಟ್ಟ ಅಂತ ಕಷ್ಟಪಟ್ಕೊಂಡು ತಿನ್ನೋರೇ ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ಉಪ್ಪಿಟ್ಟಲ್ಲಿ ತುಂಬ ವಿಧಗಳಿವೆ. ಉಪ್ಪಿಟ್ಟನ್ನ ರವೆ ಹುರ್ಕೊಂಡು ಕೂಡ ಮಾಡ್ಬೋದು, ಹಾಗೇನೂ ಮಾಡ್ಬೋದು, ತುಂಬ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಬೋದು, ಏನು ಇಲ್ಲದೇ ಬರೀ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕಿ ಅಷ್ಟೇ ಮಾಡ್ಬೋದು. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಸಿಂಪಲ್ ರೆಸಿಪಿ. ಬಟ್ ಇದರೊಳಗೆ ಬೀನ್ಸು ಕ್ಯಾರೆಟು ಬಟಾಣಿ ಏನೂ ಹಾಕಿಲ್ಲ. ಸಿಂಪಲಾಗಿ ಆಫೀಸಿಂದ ಬಂದು ಲೇಟಾಗಿರುತ್ತೆ, ಏನು ಮಾಡಲಿ ಅನ್ನೋರಿಗೆ ಇದೊಂದು ಈಸಿ ರೆಸಿಪಿ ಅಂತ ಹೇಳ್ತೀನಿ. ಮ್ಯಾಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದೊಂದು ಹೆಲ್ತಿ ಫುಡ್. ರವೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ. ಬಿಸಿ ಬಿಸಿ ಇದ್ದಂಗೆ ಉಪ್ಪಿಟ್ಟನ್ನ ಸವಿದು ನೋಡ್ರಿ, ಅದ್ರ ಮಜಾನೇ ಬೇರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.